ಎರಡು ರಾಜ್ಯಗಳ ಅಸೆಂಬ್ಲಿ ಎಲೆಕ್ಷನ್ಗೆ ನಡೆದಿದೆ ಭರದ ಸಿದ್ಧತೆ. ಜಮ್ಮು ಕಾಶ್ಮೀರ ಹರಿಯಾಣ ವಿಧಾನಸಭಾ ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಎರಡು ರಾಜ್ಯಗಳ ಅಸೆಂಬ್ಲಿ ಎಲೆಕ್ಷನ್ಗೆ ನಡೆದಿದೆ ಭರದ ಸಿದ್ಧತೆ. ಜಮ್ಮು ಕಾಶ್ಮೀರ ಹರಿಯಾಣ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಸಿದ್ಧತೆ ನಡೆದಿದೆ. ರಾಷ್ಟ್ರೀಯ ಚುನಾವಣಾ ಆಯೋಗದಿಂದ ಮಹತ್ವದ ಸುದ್ದಿಗೋಷ್ಠಿ. ಮಧ್ಯಾಹ್ನ 3 ಗಂಟೆಗೆ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನ ಕರೆದಿದೆ. ಹಿಂದೆ ನಿರ್ಧಾರವಾಗುತ್ತಾ ಬೈ ಎಲೆಕ್ಷನ್ಗೂ ಮುಹೂರ್ತ. ಒಂದು MLC ಸ್ಥಾನ ಕೂಡ ಇದೆ. ಅದಕ್ಕೂ ಇವತ್ತೇ ಗ್ರೀನ್ ಸಿಗ್ನಲ್ ಕೊಡ್ತಾರಾ? ಜಮ್ಮು ಕಾಶ್ಮೀರ ಹಾಗೆ ಹರಿಯಾಣ ಜೊತೆಗೆ ರಾಜ್ಯದ ವಿಧಾನಸಭಾ ಎಲೆಕ್ಷನ್ ಬೈ ಎಲೆಕ್ಷನ್. ಚನ್ನಪಟ್ಟಣ, ಸಂಡೂರ್, ಶಿಗ್ಗಾವಿಯ ಉಪಚುನಾವಣೆಯ ಮುಹೂರ್ತ ಕೂಡ ಫಿಕ್ಸ್ ಆಗುತ್ತಾ? ಒಂದ್ ಕಡೆ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರ ತೆರವಿನಿಂದ ಚನ್ನಪಟ್ಟಣ, ಬೊಮ್ಮಾಯಿ ಅವರ ತೆರವಿನಿಂದ ಶಿಗ್ಗಾವಿ, ತುಕಾರಾಂ ತೆರವಿನಿಂದ ಸಂಡೂರು. ಸದ್ಯ ಬೈ ಎಲೆಕ್ಷನ್ಗೆ 3 ಕ್ಷೇತ್ರಗಳು ಸಜ್ಜಾಗಿದೆ. ಇತ್ತ ಜಮ್ಮು ಕಾಶ್ಮೀರ ಹರಿಯಾಣದಲ್ಲಿ ವಿಧಾನಸಭಾ ಚುನಾವಣೆಯ ಡೇಟ್ ಅನೌನ್ಸ್ ಆಗುವ ಸಾಧ್ಯತೆ ಇದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನ ಕರೆದಿದೆ. ಸುದ್ದಿಗೋಷ್ಠಿಯಲ್ಲಿ ಎಲ್ಲದರ ಕಂಪ್ಲೀಟ್ ಚಿತ್ರಣ ನಮಗೆ ಸಿಗಬಹುದು. ರಾಷ್ಟ್ರೀಯ ಚುನಾವಣಾ ಆಯೋಗ ಇವತ್ತು ಏನ್ ಹೇಳತ್ತೆ ಅದ್ರ ಮೇಲೆ ನಿಂತಿದೆ. ಬೈ ಎಲೆಕ್ಷನ್ ಅಥವಾ ಏನು ಅನೌನ್ಸ್ ಮಾಡ್ತಾರಾ ಅಂತ ರಂಗೇರ್ತಾ ಇದೆ. ಒಂದು ಕಡೆ ಬೈ ಎಲೆಕ್ಷನ್, ಈಗಾಗಲೇ ಚನ್ನಪಟ್ಟಣ ಆ ಭಾಗದಲ್ಲೆಲ್ಲ ಚುನಾವಣೆ ಹೈ ವೋಲ್ಟೇಜ್ ಅನ್ನ ಕ್ರಿಯೇಟ್ ಮಾಡಿದೆ. ಇತ್ತ ಚುನಾವಣಾ ಆಯೋಗ ಇವತ್ತು 2 ರಾಜ್ಯಗಳ ಕುರಿತು ಒಂದು ಸುದ್ದಿಗೋಷ್ಠಿಯನ್ನ ನಡೆಸತ್ತಂತೆ. ಸೊ ಆ ಸುದ್ದಿಗೋಷ್ಠಿಯಲ್ಲೇ ಬೈ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗುತ್ತಾ? ಸೊ ಹಿಂದೆ ನಿರ್ಧಾರವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬೈ ಎಲೆಕ್ಷನ್ಗೂ ಕೂಡ ಮುಹೂರ್ತ. ಸೊ ಇದು 3 ಗಂಟೆಗೆ ಚುನಾವಣಾ ಆಯೋಗ ನಡೆಸುವಂತಹ ಪ್ರೆಸ್ ಮೀಟ್ ಮೇಲೆ ಎಲ್ಲರ ಗಮನವಿದೆ. ಲೋಕ ಚುನಾವಣೆ ಬೆನ್ನಲ್ಲೇ ರಾಜ್ಯದ ಬೈ ಎಲೆಕ್ಷನ್. 3 MLA 1 MLC ಸ್ಥಾನಕ್ಕೆ ಮತ್ತೆ ಮತಯುದ್ಧ ಆರಂಭವಾಗುತ್ತೆ. ಕರ್ನಾಟಕದ 3 ಅಸೆಂಬ್ಲಿಯಲ್ಲಿ ಉಪಚುನಾವಣೆ. ಚನ್ನಪಟ್ಟಣ, ಸಂಡೂರ್, ಶಿಗ್ಗಾವಿ. ಇಬ್ಬರು ಮಾಜಿ ಸಿಎಂ, ಓರ್ವ ಶಾಸಕನ ಸ್ಥಾನಕ್ಕೆ ಎಲೆಕ್ಷನ್ ನಡೆಯುತ್ತೆ. HDK, ಬೊಮ್ಮಾಯಿ ಮಾಜಿ ಸಿಎಂ. ಇತ್ತ ತುಕಾರಾಂ ಅವರಿಂದ ತೆರವಾದಂತಹ 3 ಕ್ಷೇತ್ರಗಳಿಗೆ ಒಂದೊಂದು ಕ್ಷೇತ್ರದಲ್ಲಿ ಬಿಜೆಪಿ, JDS, ಕಾಂಗ್ರೆಸ್ ಈ ರೀತಿಯಾಗಿ ಗೆಲುವನ್ನ ಸಾಧಿಸಿದ್ದು. ಇದೀಗ ಅವರ ತೆರವು ಲೋಕಸಭೆಗೆ ಅವರೆಲ್ಲ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಕುಮಾರಸ್ವಾಮಿ ಅವರು, ಬಸವರಾಜ ಬೊಮ್ಮಾಯಿ ಅವರು, ಹಾಗೆ ಈ ತುಕಾರಾಂ ಅವರು. ಸೊ 3 ಸ್ಥಾನಗಳು ಜೊತೆಗೆ 1 MLC ಸ್ಥಾನ. ಇದಕ್ಕೆ ಬೈ ಎಲೆಕ್ಷನ್ ತಯಾರಿ ಜೋರಾಗಿ ನಡೀತಾ ಇದೆ. ತೆರೆಮರೆಯಲ್ಲೇ ಸ್ಪರ್ಧೆಗೆ ನೀನಾ ನಾನಾ ಅನ್ನುವಂತಹ ಕಾಂಪಿಟೇಷನ್ ಕೂಡ ಜೋರಾಗಿದೆ. ಲೋಕ ಚುನಾವಣೆಯ ಬೆನ್ನಲ್ಲೇ ಮತಯುದ್ಧಕ್ಕೆ ಡೇಟ್ ಏನಾದ್ರೂ ಅನೌನ್ಸ್ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಲೋಕಸಭಾ ಎಲೆಕ್ಷನ್ ಮುಕ್ತಾಯ ಆಗಿದೆ. ಏನಿದ್ರು ಅಸೆಂಬ್ಲಿ ಬೈ ಎಲೆಕ್ಷನ್ ಆಗಬೇಕಾಗಿದೆ. ಇಬ್ಬರು ಮಾಜಿ ಸಿಎಂ, ಒಬ್ಬರು ಶಾಸಕರಿಂದ ತೆರವಾದಂತಹ ಕ್ಷೇತ್ರಗಳಿಗೆ. ಸೊ ಇವತ್ತೇ ಅಲ್ಲಿಗೂ ಡೇಟ್ ಅನೌನ್ಸ್ ಆಗುತ್ತಾ ಗೊತ್ತಿಲ್ಲ. ಸಾಕಷ್ಟು ಕುತೂಹಲ ಇದೆ. ಇವತ್ತು ಚುನಾವಣಾ ಆಯೋಗದ ಪ್ರೆಸ್ ಮೀಟ್ 3 ಗಂಟೆಗೆ ನಡೆಯುತ್ತೆ. ಒಂದು ಜಮ್ಮು ಕಾಶ್ಮೀರ್, ಮತ್ತೊಂದು ಹರಿಯಾಣ, ಇನ್ನೊಂದು ನಮ್ಮ ರಾಜ್ಯದ ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಬಹುದು ಅಂತ. HDK, ಬೊಮ್ಮಾಯಿ ಮತ್ತೆ ತುಕಾರಾಂ ಸ್ಥಾನಕ್ಕೆ ನಡೆಯುವಂತಹ ಎಲೆಕ್ಷನ್ ಇದು. ಒಂದು ಬಿಜೆಪಿ, ಒಂದು JDS, ಒಂದು ಕಾಂಗ್ರೆಸ್ನಿಂದ ತೆರವಾಗಿದ್ದು. ಮಂಡ್ಯದಲ್ಲಿ ಈ ಬಾರಿ ಗೆದ್ದು ಬೀಗಿದ್ರು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಲೋಕಸಭೆಯಲ್ಲಿ. ಆತ ಹಾವೇರಿ ಲೋಕದಲ್ಲಿ ಬಸವರಾಜ ಬೊಮ್ಮಾಯಿಗೆ ಜಯ ಸಿಕ್ಕಿತ್ತು. ಇತ ಬಳ್ಳಾರಿ ಲೋಕಸಭಾ ಕ್ಷೇತ್ರದ
ಆಯ್ಕೆಯಾಗಿದ್ರು ಸಂಸದರಾಗಿ ತುಕಾರಾಂ ಅವರು ಸಂಡೂರಲ್ಲಿ ಶಾಸಕರಾಗಿದ್ರು. ಸೊ ಹಾಗಾಗಿ ಈಗ 3 ಕ್ಷೇತ್ರಗಳು ತೆರವಾಗಿದೆ, ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣ ಈಗಾಗಲೇ ಬಹಳ ಹೈ ವೋಲ್ಟೇಜ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಒಂದ್ ರೀತಿ ಹಾಟ್ ಸ್ಪಾಟ್ ಆಗ್ಬಿಟ್ಟಿದೆ ಚನ್ನಪಟ್ಟಣದ ಬೊಂಬೆ ಆಡ್ಸೋರು ಯಾರ ಕೈಯಲ್ಲಿ ದಾಳ ಸಿಗತ್ತೆ ಅನ್ನೋದು. ಇತ್ತ ಶಿಗ್ಗಾವಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರನಿಗೆಲ್ಲೋ ಭರತ್ ಬೊಮ್ಮಾಯಿ ಅವ್ರಿಗೆ ಟಿಕೆಟ್ ಕೊಡುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಿತ್ತು. ಇತ್ತ ತುಕಾರಾಂ ಸ್ಥಾನಕ್ಕೆ ಯಾರು ಅನ್ನೋದು ಇನ್ನು ಫೈನಲೈಸ್ ಆಗಿಲ್ಲ. ಸೊ ಇಲ್ಲೆಲ್ಲೋ ಒಂದ್ ಕಡೆ 2+1 ಸೂತ್ರವನ್ನ ಅಳವಡಿಸ್ತಾರೆ ಅಂತ ಹೇಳಲಾಗ್ತಿತ್ತು. ಬಟ್ ಈಗ ಚನ್ನಪಟ್ಟಣದಲ್ಲಿ ಆಗ್ತಿರೋ ಡೆವಲಪ್ಮೆಂಟ್ ಅನ್ನ ನೋಡಿದ್ರೆ ಯಾವ 2+1 ಇಲ್ಲ, ಯಾವ ಸೂತ್ರನೂ ಇಲ್ಲ ಅನ್ನೋ ತರ ಇದೆ. ಸೊ ಇವತ್ತು ಏನು ಚುನಾವಣಾ ಆಯೋಗ ಜಮ್ಮು ಕಾಶ್ಮೀರ ಹರಿಯಾಣದ ವಿಧಾನಸಭಾ ಚುನಾವಣೆಯ ಒಂದು ಡೇಟ್ ಅನೌನ್ಸ್ ವಿಚಾರ, ಸೊ ಹಾಗೆ ಅದರ ಸಿದ್ಧತೆಯ ವಿಚಾರವನ್ನ ತಿಳಿಸತ್ತೋ. ಅದರ ಜೊತೆಗೆ ರಾಜ್ಯದ ಬೈ ಎಲೆಕ್ಷನ್ಗೆ ಡೇಟ್ ಏನಾದ್ರೂ ಅನೌನ್ಸ್ ಆಗಬಹುದಾ, ಡೇಟ್ ಅನೌನ್ಸ್ ಆದ್ರೆ ಅಭ್ಯರ್ಥಿಗಳು ಫೈನಲೈಸ್ ಆಗುವ ಸಾಧ್ಯತೆಗಳು ಕೂಡ ಇದೆ. ಸೊ ನೋಡ 3 ಗಂಟೆ ನಂತರ ಏನಾಗಬಹುದು ಅಂತ. ಸದ್ಯ ಹಾಟ್ಸ್ಪಾಟ್ ಹೈ ವೋಲ್ಟೇಜ್ ಕಣ ಆಗಿರೋದು ನಾನು ಹೇಳ್ದಂಗೆ ಚನ್ನಪಟ್ಟಣ. ಸೊ ಚನ್ನಪಟ್ಟಣ ಕ್ಷೇತ್ರದ ಟಿಕೆಟ್ ಮೇಲೆ ಸಿಪಿ ಯೋಗೇಶ್ವರ್ ಈಗಾಗಲೇ ಕಣ್ಣಿಟ್ಟಿದ್ದಾರೆ. ತನಗೆ ಆ ಒಂದು ಚನ್ನಪಟ್ಟಣವನ್ನ ಬಿಟ್ಕೊಡಿ ಈ ಬಾರಿ ಅಂತ. ಯಾಕಂದ್ರೆ ಕಳೆದ ಬಾರಿ ಅಲ್ಲಿ ಕುಮಾರಸ್ವಾಮಿ ಅವರು ಗೆದ್ದಿದ್ರು, ಈ ಬಾರಿ ಅವರು ಲೋಕದಿಂದ ಗೆದ್ದುಬಿಟ್ಟು ಹೋಗಿದ್ದಾರೆ. ಇಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಪ್ಲಾನ್. ಸೊ ಅವರು ಒಂದ್ ಕಡೆ ಕಂಡಿಟ್ರೆ, ಇತ್ತ ನಿಖಿಲ್ ಕುಮಾರಸ್ವಾಮಿ ಅವ್ರು ಯಾಕೋ ರಾಜಕೀಯ ಭವಿಷ್ಯನೇ ಸರಿ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಎಲ್ಲಿ ಹೋದ್ರು ಸೋಲಿನ ಹತಾಶೆಯಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬೇಸತ್ತಿದ್ದಾರೆ. ಇದೇ ರಾಮನಗರದಲ್ಲಿ ಸ್ಪರ್ಧಿಸಿ ಸೋಲು ಅನುಭವಿಸಿದ್ರು. ಸೊ ಹಾಗಾಗಿ ಅವರೆಲ್ಲೋ ಎಲೆಕ್ಷನ್ ಇಂದ ಒಂದ್ ಹೆಜ್ಜೆ ಹಿಂದೆ ಇಟ್ಟಿದ್ದಾರೆ ಅಂತ ಹೇಳಿದ್ರು. ಈಗ 2023ರಲ್ಲಿ ಕುಮಾರಸ್ವಾಮಿ ವಿರುದ್ಧ ಸಿಪಿವೈ ಸೋತಿದ್ರು. ಈಗ ಮತ್ತದೇ ಕಣದಲ್ಲಿ ನಿಂತು ಗೆಲುವನ್ನ ಸಾಧಿಸಬೇಕು ಅಂತ ನಾನಾ ಕಸರತ್ತನ್ನ ಮಾಡ್ತಾ ಇದ್ದಾರೆ ಸಿಪಿವೈ ಅವರು. ಇತ್ತ ಶಿಗ್ಗಾವಿಯಿಂದ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ಸ್ಪರ್ಧೆ ಮಾಡೋ ಸಾಧ್ಯತೆ ಹೆಚ್ಚಿದೆ. ನಾನು ಈಗಾಗಲೇ ಹೇಳಿದಂತೆ ಸೊ ಪೈಪೋಟಿ ನೀಡೋದಕ್ಕೆ ಅಖಾಡಕ್ಕೆ ಬಿಸಿ ಪಾಟೀಲ್ ಕೂಡ ರಣತಂತ್ರವನ್ನ ಹೂಡ್ತಾ ಇದ್ದಾರಂತೆ. ಇದು ಶಿಗ್ಗಾವಿ ರಣಕಣದ ವಿಚಾರ. ಇತ್ತ ತುಕಾರಾಂ ಇಂದ ತೆರವಾಗ್ತಿರೋ ಸಂಡೂರ್ ಮೇಲೆ ಈಗಾಗಲೇ ಶ್ರೀರಾಮುಲು ಕಣ್ಣಿಟ್ಟಿದ್ದಾರೆ. ಅವ್ರಿಗೆ ಕೊಡ್ತಾರೆ ಟಿಕೆಟ್ ಅಂತ ಹೇಳಲಾಗ್ತಾ ಇದೆ. ಚುನಾವಣೆಗೆ ನಿಲ್ಲೋದಿಕ್ಕೆ ತುಕಾರಾಂ ಪುತ್ರನಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂದ್ರೆ ಅವ್ರು ಒಲ್ಲೆ ಅಂತ ಹೇಳಿದ್ರಂತೆ. ಸೊ ಅಲ್ಲಿ ಯಾರು ಅನ್ನೋದು ಇನ್ನು ಕನ್ಫರ್ಮ್ ಇಲ್ಲ. ತುಕಾರಾಂ ಕಾಂಗ್ರೆಸ್ ನಿಂದ ಅಲ್ಲಿ ಸ್ಪರ್ಧೆ ಮಾಡಿದಂತವ್ರು. ಸೊ ಈ ಬಾರಿ ಅಲ್ಲಿ ಬಿಜೆಪಿಯಿಂದ ಶ್ರೀರಾಮುಲು ಅವರು ನಂಗೆ ಟಿಕೆಟ್ ಸಿಗತ್ತೆ ಅನ್ನುವಂತಹ ಒಂದು ಪ್ಲಾನ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ನೋಡಿ, ಶ್ರೀರಾಮುಲು ಅಸೆಂಬ್ಲಿಯಲ್ಲಿ ನಿಂತರು, ಸೋತ್ರು. ಅದಾದ ನಂತರ ಲೋಕ ಚುನಾವಣೆಯಲ್ಲಿ ನಿಂತರು, ಅಲ್ಲಿ ತುಕಾರಾಂ ವಿರುದ್ಧ ಸೋಲನ್ನ ಅನುಭವಿಸಿದ್ರು. ಸೊ ಹಾಗಾಗಿ ಈಗ ಬೈ ಎಲೆಕ್ಷನ್ ಇರೋದ್ರಿಂದ ನನಗೆ ಅಲ್ಲೊಂದು ಅವಕಾಶ ಸಿಗಬಹುದು ಅಂತ. ಇಲ್ಲಿ ಮೂರನೇದ್ರಲ್ಲಿ ಮುಕ್ತಾಯ ಮಾಡ್ತಾರೋ ಏನೋ ಗೊತ್ತಿಲ್ಲ. ಒಟ್ಟಾರೆ ಬಹಳಷ್ಟು ಕುತೂಹಲಕ್ಕಂತೂ ಕಾರಣ ಆಗ್ತಾ ಇದೆ ಬೈ ಎಲೆಕ್ಷನ್ ಕ್ಷೇತ್ರ. ಈಗಾಗಲೇ ನಾನು ಹೇಳ್ದಂಗೆ ಶಿಗ್ಗಾವಿಯಲ್ಲಿ ನೋ ಡೌಟ್ ಭರತ್ ಬೊಮ್ಮಾಯಿ ಅವರಿಗೆ ಟಿಕೆಟ್ ಫೈನಲ್ ಆದ್ರೂ ಆಗಬಹುದು ಅಂತ ಅನ್ಸುತ್ತೆ. ಬಸವರಾಜ ಬೊಮ್ಮಾಯಿ ಪುತ್ರರಿಗೆ ಕೊಡುವಂತಹ ಸಾಧ್ಯತೆ ಇದೆ. ಇಲ್ಲಿ ತುಂಬಾ ಕಗ್ಗಂಟಾಗಿರೋ ವಿಚಾರ ಅಂತಂದ್ರೆ ಮೈತ್ರಿಗಳಲ್ಲಿ ಚನ್ನಪಟ್ಟಣದ ವಿಚಾರ. ಸೊ ಚನ್ನಪಟ್ಟಣದಲ್ಲಿ ಯಾರು ಅನ್ನೋದೇ ಸದ್ಯದ ಮಟ್ಟಿಗೆ ದೊಡ್ಡ ಪ್ರಶ್ನೆಯಾಗಿ ಉದ್ಭವವಾಗ್ತಿರೋದು. ಇತ್ತ ಸಿಪಿವೈ ಅಂತೂ ಶತಾಯಗತಾಯ ನನಗೆ ಈ ಬಾರಿ ಚನ್ನಪಟ್ಟಣದಿಂದ ಟಿಕೆಟ್ ಬೇಕೇ ಬೇಕು, ನಾನು ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದನ್ನ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಇಳಿಸ್ಬೇಕು ಅಂತಂದ್ರೆ ಅಲ್ಲಿ ಒಂದಷ್ಟು ಗೊಂದಲಗಳಿದೆ. ಸೊ ಹಾಗಾಗಿ ಹೈಕಮಾಂಡ್ ಎಲ್ಲೋ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಕಣಕ್ಕಿಳಿಸಿ ಅಂತ ಹೇಳಿದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಿತ್ತು ಹಿಂದೆಯಿಂದಲೂ. ಸೊ ಹಾಗಾಗಿ ಇದು ಒಂದ್ ರೀತಿ ಮುಗಿಯಾದ ಕಗ್ಗಂಟಾಗಿದೆ. ಈ ಕಗ್ಗಂಟು ಬಿಡಿಸ್ಬೇಕು ಅಂತಂದ್ರೆ ಇವತ್ತಿನ ಚುನಾವಣಾ ಆಯೋಗದ ಪ್ರೆಸ್ ಮೀಟ್ ಅಲ್ಲಿ ಡೇಟ್ ಅನೌನ್ಸ್ ಆದ್ರೆ ಮೋಸ್ಟ್ ಪ್ರಾಬಬ್ಲಿ ತೆರೆ ಬೀಳುತ್ತೆ ಈ ಒಂದು ಟಿಕೆಟ್ ಹೈ ಡ್ರಾಮಾಗಳಿಗೆ. ಇಲ್ಲ ಅಂದ್ರೆ ಖಂಡಿತ ಚನ್ನಪಟ್ಟಣದಲ್ಲಿ ಯಾರು ಅನ್ನೋದು ಕೊನೆವರೆಗೂ ಕಗ್ಗಂಟಾಗೇ ಇರತ್ತೆ. ನೋಡೋಣ. ಇತ್ತ ತುಕಾರಾಂ ಪುತ್ರನಿಗೆ ಟಿಕೆಟ್ ಅನ್ನ ಕೊಟ್ರೆ ಅಲ್ಲಿ ಪುತ್ರ ಯಾಕೋ ಓಕೆ ಅಂತ ಹೇಳ್ತಿಲ್ಲ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಈ ಬೈ ಎಲೆಕ್ಷನ್ಗಳು ಸಾಕಷ್ಟು ಕುತೂಹಲ ಅಂತ ಕೆರಳಿಸ್ತಾ ಇದೆ.